ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಮದುವೆಯಾದ ಬಳಿಕ ಸಿನಿಮಾ ಹೀರೋಯಿನ್ಗಳ ವೃತ್ತಿ ಬದುಕು ಮುಗಿದೇ ಹೋಯಿತು ಅನ್ನುವರಿದ್ದಾರೆ. ಅದರಲ್ಲೂ ತೆರೆಯ ಮೇಲೆ ಗ್ಲಾಮರಸ್ ಆಗಿ ಕಾಣಿಸಿಕೊಂಡು ಪಡ್ಡೆ ಹುಡುಗರ ನಿದ್ದೆ ಕದಿಯುವ ಸುಂದರಿ ನಟಿಮಣಿಯರ ವಿಷಯದಲ್ಲಿ ಇದು ನಿಜವಾಗುವುದೇ ಹೆಚ್ಚು. ಆದರೆ ಬಾಲಿವುಡ್ನ ಸುರಸುಂದರಿ ಸೋನಾಕ್ಷಿ ಸಿನ್ಹಾ ವಿಷಯದಲ್ಲಿ ಹೀಗಾಗ್ಲಿಕ್ಕಿಲ್ಲ ಅನ್ನೋದು ಆಕೆಯ ಅಭಿಮಾನಿಗಳ ಅಂಬೋಣ. ಹೌದು, ದಬಾಂಗ್ 2 ಎಂಬ ಸಲ್ಮಾನ್ ಖಾನ್ ಅಭಿನಯದ ಸೂಪರ್ ಡೂಪರ್ ಹಿಟ್ ಸಿನಿಮಾದಲ್ಲಿ ಮಿಂಚಿದ ಸೋನಾಕ್ಷಿ ಸಿನ್ಹಾ ಸಿನಿಮಾ ರಂಗದಲ್ಲಿ ಬೇಡಿಕೆಯ ತುತ್ತ ತುದಿಯಲ್ಲಿ ಇರುವಾಗಲೇ ಮದುವೆ ಆಗುವ ನಿರ್ಧಾರ ಪ್ರಕಟಿಸಿದಾಗ ಅಭಿಮಾನಿಗಳ ಮೇಲೆ ಬಾಂಬ್ ಬಿದ್ದಂತಾಗಿತ್ತು. ಅದರಲ್ಲೂ ಆಕೆ ಮದುವೆಯಾಗುವ ಹುಡುಗ ಜಹೀರ್ ಇಕ್ಬಾಲ್ ಅನ್ನೋದು ಗೊತ್ತಾದಾಗ ಪರಮಾಣು ಬಾಂಬೆ ಬಿದ್ದಂತಾಗಿತ್ತು. ಹಾಗೆ ನೋಡಿದ್ರೆ ಸೋನಾಕ್ಷಿಗೆ ಜಹೀರ್ 7 ವರ್ಷಗಳ ಗೆಳೆಯ. ಇಬ್ಬರು ಮೊದಲು ಪರಿಚಯ ಆಗಿದ್ದೆ ಸಲ್ಮಾನ್ ಖಾನ್ ಏರ್ಪಡಿಸಿದ್ದ ಪಾರ್ಟಿಯಲ್ಲಿ. ಆಗ ಸೋನಾಕ್ಷಿ ದಬಾಂಗ್ 2 ಚಿತ್ರದಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಅಭಿನಯಿಸ್ತಾ ಇದ್ಲು. ಸಲ್ಮಾನ್ ಸ್ವಂತ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದ್ದ ನೋಟ್ಬುಕ್ ಎನ್ನುವ ಸಿನಿಮಾದಲ್ಲಿ ಜಹೀರ್ ಇಕ್ಬಾಲ್ ನಟಿಸ್ತಾ ಇದ್ದ. ಇವರಿಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಲು ಹೆಚ್ಚು ಸಮಯ ಹಿಡಿಲಿಲ್ಲ. ಆದರೆ ಹೊರಗೆ ಏನು ಗೊತ್ತಾಗದಂತೆ ಇಬ್ಬರು ರಹಸ್ಯವನ್ನ ಕಾಪಾಡಿಕೊಂಡಿದ್ರು. 7 ತಿಂಗಳ ಹಿಂದೆ ಮದುವೆ ಆಗೋದು ನಿಶ್ಚಯ ಎನ್ನುವುದು ಆದಾಗ್ಲಷ್ಟೇ ವಿಷಯ ಬಹಿರಂಗವಾಯಿತು. ಅಪ್ಪ ಶತ್ರುಘ್ನ ಸಿನ್ಹಾ ಈ ಮದುವೆಗೆ ಮೊದಲು ಒಪ್ಪಿರಲಿಲ್ಲ ಅನ್ನೋದು ಸುದ್ದಿ ಆಗಿತ್ತು. ಬಳಿಕ ಸೋದರರಾದ ಲವ ಮತ್ತು ಕುಶ ಇಬ್ಬರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಆದರೆ ಸೋನಾಕ್ಷಿ ಪ್ರೀತಿಯನ್ನ ಬಿಟ್ಟುಕೊಡಲು ಬಿಲ್ಕುಲ್ ತಯಾರಿರಲಿಲ್ಲ. ಕೊನೆಗೆ ಅಪ್ಪ ಅಮ್ಮ ಇಬ್ಬರು ಒಪ್ಪಿದ್ರು. ಆದರೆ ಸಹೋದರರು ಮದುವೆ ಬಳಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳಿಲ್ಲ. ಆಸ್ಟ್ರೇಲಿಯಾದಲ್ಲಿ ಈ ಜೋಡಿ ಹನಿಮೂನ್ ಮುಗಿಸಿ ಬಂದ ಬಳಿಕ ಸೋದರರು ಸ್ವಲ್ಪ ತಣ್ಣಗಾಗಿದ್ದಾರೆ. ಸೋದರರು ನಿರ್ಮಿಸುವ ಹೊಸ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಲು ಸೋನಾಕ್ಷಿ ಸಿದ್ಧಳಾಗಿದ್ದಾಳೆ. ಈಗ ವಿಷಯ ಅದಲ್ಲ. ಸೋನಾಕ್ಷಿ ಮುಂಬೈ ಬಾಂದ್ರಾದ ಪ್ರೈಮ್ ಲೊಕೇಶನ್ ನಲ್ಲಿದ್ದ ತನ್ನ 4 ಬೆಡ್ರೂಮ್ಗಳ ವಿಶಾಲ ಫ್ಲಾಟ್ ಅನ್ನ ಮಾರಾಟ ಮಾಡಿದ್ದಾಳಂತೆ. ಅದು ಬರೋಬ್ಬರಿ 22.5 ಕೋಟಿ ರೂಪಾಯಿಗೆ. ಈ ಫ್ಲಾಟ್ ಅನ್ನ ಆಕೆ 2020 ಮಾರ್ಚ್ನಲ್ಲಿ 14 ಕೋಟಿಗೆ ಖರೀದಿಸಿದ್ಲು. ಅಂದ್ರೆ 5 ವರ್ಷದಲ್ಲಿ 61% ಹೆಚ್ಚು ಲಾಭ ಗಳಿಸಿದ್ದಾಳೆ ಸೋನಾಕ್ಷಿ. ಮುಂಬೈನ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ಗೆ ಬಾಂದ್ರಾ ಹತ್ತಿರವಿದೆ. ಕನಿಷ್ಠ ಪ್ರಯಾಣದ ಸಮಯವನ್ನ ಬಯಸುವ ಕಾರ್ಪೊರೇಟ್ ಕಾರ್ಯನಿರ್ವಾಹಕರು ಮತ್ತು ವ್ಯಾಪಾರ ಮಾಲೀಕರಿಗೆ ಇದು ಆಕರ್ಷಕ ವಸತಿ ಆಯ್ಕೆಯಾಗಿದೆ. ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೆದ್ದಾರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಮುಂಬರುವ ಮೆಟ್ರೋ ಪ್ರವೇಶ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ. ಬಾಂದ್ರಾ ವೆಸ್ಟ್ ಮುಂಬಯಿಯ ಪ್ರತಿಷ್ಠಿತ ಪ್ರದೇಶ. ಅದರಲ್ಲೂ ಸೋನಾಕ್ಷಿ ವಾಸವಿದ್ದ ಫ್ಲಾಟ್ ಇದ್ದದ್ದು ಎಂಜೆ ಶಾ ಗುಂಪು ನಿರ್ಮಿಸಿದ ಆರಿಯೇಟ್ ಕಾಂಪ್ಲೆಕ್ಸ್ ನಲ್ಲಿ. 4.48 ಎಕರೆ ವಿಶಾಲ ಪ್ರದೇಶದಲ್ಲಿರುವ ಫ್ಲಾಟ್ ಇದು. ಒಟ್ಟು 4 ಬೆಡ್ರೂಮ್, 4211 ಚದರ ಅಡಿ ಕಾರ್ಪೊರೇಟ್ ಏರಿಯಾ ಹೊಂದಿದ್ದು ವಿಶಾಲವಾಗಿದೆ. ಈ ಕಾಂಪ್ಲೆಕ್ಸ್ ನಲ್ಲಿ ಬಾಲಿವುಡ್ ತಾರೆಯರಾದ ಸುನಿಲ್ ಶೆಟ್ಟಿ, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಫ್ಲಾಟ್ ನಲ್ಲಿದ್ದಾರೆ. ಕ್ರಿಕೆಟಿಗ ಕೆಎಲ್ ರಾಹುಲ್ ಮತ್ತು ಪತ್ನಿ ಆತಿಯಾ ಶೆಟ್ಟಿ ಕೂಡ ಇಲ್ಲೇ ವಾಸವಿದ್ದಾರೆ. ಇಲ್ಲಿ 4 ಬೆಡ್ರೂಮ್ನ ಒಂದು ಫ್ಲಾಟ್ಗೆ ತಿಂಗಳಿಗೆ 8.5 ಲಕ್ಷ ರೂಪಾಯಿ ಬಾಡಿಗೆ ಕೊಟ್ಟು ವಾಸಿಸುತ್ತಿರುವ ಕೋಟ್ಯಾಧೀಶ್ವರರು ಇದ್ದಾರೆ. ಈ ದಬಾಂಗ್ ಸುಂದರಿ 2010ರಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ನಟಿಸಿ ರಾತ್ರೋರಾತ್ರಿ ಸ್ಟಾರ್ ಆಗಿ ಮಿಂಚಿದ್ರು. ಇದಾದ ಬಳಿಕ ರೌಡಿ ರಾಥೋರ್ ಗಲ್ಲಾಪೆಟ್ಟಿಗೆಯಲ್ಲೂ ಸಾಕಷ್ಟು ವಿನಾಶ ಸೃಷ್ಟಿಸಿತು. ಆ ನಂತರ ಆದ ಬೆಳವಣಿಗೆಗಳು ಸೋನಾಕ್ಷಿ ಅವರ ವೃತ್ತಿ ಜೀವನವನ್ನೇ ಅಲ್ಲೋಲ ಕಲ್ಲೋಲಗೊಳಿಸಿತು ಅಂತಲೇ ಹೇಳಬಹುದು. ಈಕೆಯ ಪರಿಸ್ಥಿತಿಗೆ ಈಕೆಯೇ ನೇರ ಕಾರಣ ಅಂತಲೇ ಹೇಳಬಹುದು. ಯಾಕಂದ್ರೆ ತಾನು ಹಿಟ್ ಸಿನಿಮಾ ನೀಡಿದ ಬೆನ್ನಲ್ಲೇ ತರಾತುರಿಯಲ್ಲಿ ಸಿಕ್ಕ ಎಲ್ಲಾ ಕಥೆಗಳಿಗೂ ಸಹಿ ಹಾಕಿದ್ರು. ಇದರ ಫಲವಾಗಿಯೇ 2012ರಲ್ಲಿ ತೆರೆ ಕಂಡಂತಹ ಜೋಕರ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸೋಲನ್ನ ಕಾಣ್ತು. ಈ ಚಿತ್ರದ ಸೋಲು ಸೋನಾಕ್ಷಿ ಅವರ ಧೈರ್ಯವನ್ನೇ ಅಲ್ಲಾಡಿಸ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಲವು ಫ್ಲಾಪ್ ಚಿತ್ರಗಳ ಬಳಿಕ ಅಕ್ಷಯ್ ಕುಮಾರ್ ಜೊತೆ ಹಾಲಿಡೇ ಚಿತ್ರ ಮಾಡೋ ಮೂಲಕ ಮತ್ತೆ ಟ್ರ್ಯಾಕ್ ಗೆ ಬಂದ್ರು. ಸುಂದರಿ ಸಿನ್ಹಾ ಕಳೆದ ವಾರ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಮದುವೆ ಮೆಹಂದಿ ಡ್ರೆಸ್ ಗಳಲ್ಲಿ ಮಿಂಚುವ ವಿಡಿಯೋ ಫೋಟೋಗಳನ್ನ ಹಾಕಿ ಅಭಿಮಾನಿಗಳಲ್ಲಿ ರೋಮಾಂಚನ ಮೂಡಿಸಿದ್ದಾಳೆ. ಕಾಮೆಂಟ್ ಬಾಕ್ಸ್ ತುಂಬಿ ತುಳುಕ್ತಾ ಇದೆ. ಇದಲ್ಲದೆ ಗಂಡ ಹೆಂಡತಿ ಇಬ್ಬರು ಅಭಿನಯಿಸಲಿರುವ ಹೊಸ ಸಿನಿಮಾ ತು ಹೇ ಮೇರಿ ಕಿರಣ್ ಶೀಘ್ರವೇ ಸೆಟ್ ಏರಲಿದೆ. ಈ ಹಿಂದೆ ಇವರಿಬ್ಬರು ಜೊತೆಯಾಗಿ ನಟಿಸಿದ XXL ಚಿತ್ರ ಅಷ್ಟಾಗಿ ಓಡಿರಲಿಲ್ಲ. ಸದ್ಯ ಈಕೆ ತಮ್ಮ ಫ್ಲಾಟ್ ಮಾರೋ ಮೂಲಕ ಸುದ್ದಿಯಲ್ಲಿರೋದಂತೂ ಸತ್ಯ.